ಬೇಡದು. ನನಗೆ 3 ತಿಂಗಳು ಒಂದು ಅವಕಾಶ ಕೊಡಿ, ಈ ವರದಿಯನ್ನ ಸಂಪೂರ್ಣ ಮಾಡಿ ಈ ವರದಿನ ತಗೊಂಡ್ಬಿಡ್ತೀನಿ. ಇನ್ನೂ ಅನ್ಫಿನಿಶ್ ಇದೆ, ಫೈನಲ್ ಟಚ್ ಅಪ್ ಮಾಡಬೇಕು. 3 ತಿಂಗಳ ಟೈಮ್ ಕೊಡಿ ಅಂದ್ರೆ 3 ದಿನಾನೂ ಟೈಮ್ ಕೊಡಲ್ಲ ಅಂತ ಹೇಳಿದ್ರು. ಇದು ಪಕ್ಕಾ ನ್ಯೂಸ್. 3 ದಿನಾನೂ ಟೈಮ್ ಕೊಡದೆ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದ್ರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು. ಕುರುಬರು ಅಂತೂ ತಿರುಗಿ ಬಿದ್ದಿದ್ದಾರೆ. ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಇವರಿಗೆ ಸರಿಯಾದಂತ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂತ ಪಾಠವನ್ನ ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ ಅವರು ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಯಾರ ಮನೆ ಆದ್ರೂ ಹಾಳ ಮಾಡಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ ಹಿಂದೆ ಗಾದೆ ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತಾಡ್ತಾ ಇದ್ದೀನಿ. ಯಾರ ಮನೆನ ಹಾಳು ಮಾಡಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಬಿಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಹಳೆ ಲಾರಿ ಕೊಟ್ಟವ್ರೆ. ಇದು ಕೆಟ್ಟೋಗಿರೋ ಗಾಡಿ. ಇದು ಒಳಗಡೆ ಇತ್ತು ಮೊದಲು, ಅದನ್ನು ದಾಟಿಸಿದ್ದೆ ಸಿದ್ದರಾಮಯ್ಯ. 3 ವರ್ಷದಲ್ಲಿ ಅಂದ್ರೆ ಬರೋ ಆದಾಯ ಸಾಲ 2 ಈಕ್ವಲ್ ಆಗಿತ್ತು. ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಿದ್ರು. ಸರ್ಪ್ಲಸ್ ಬಡ್ಜೆಟ್ ಈ ಸರ್ಕಾರಕ್ಕೆ ಸುಮಾರು 24,800 ಕೋಟಿ, 24,800 ಕ್ರೋರ್ಸ್ ಸರ್ಕಾರದಲ್ಲಿ ಬಿಟ್ಟೋಗಿದ್ರಿ. ನಮ್ಮ ಸರ್ಕಾರದ ಸರ್ಪ್ಲಸ್ ಬಡ್ಜೆಟ್ ಆನ್ ರೆಕಾರ್ಡ್, ಇಟ್ ಈಸ್ ಅ ಸರ್ಪ್ಲಸ್ ಬಡ್ಜೆಟ್. ಮುಂದೆ ಬಡ್ಜೆಟ್ ಅಸೆಂಬ್ಲಿಯನ್ನು ಕೂಡ ಸರ್ಪ್ಲಸ್ ಬಡ್ಜೆಟ್ ಅಂತಾನೆ ಮಂಡನೆ ಮಾಡಿದ್ ನಾವು. ಬ್ಯಾಕ್ವರ್ಡ್ ಮಾಡ್ತಾ ಇದ್ವಿ. ಬ್ಯಾಕ್ವರ್ಡ್ ಗೋ ಬ್ಯಾಕ್, ಗೋ ಬ್ಯಾಕ್. ಈ ಸಂಸ್ಕೃತಿ ಅಡಾಪ್ಟ್ ಮಾಡಿಕೊಂಡಿದೆ. ದೇಶದಲ್ಲಿ ನರೇಂದ್ರ ಮೋದಿಗೆ ಸದಾ ಸವಾಲಾಗ್ತಾ ಇದ್ದಂತ ರಾಹುಲ್ ಗಾಂಧಿ ನಾನು ಬ್ಯಾಕ್ವರ್ಡ್ ಪರ ಅಂತೇಳಿ, ಈಗ ನಾನು ಪ್ರಶ್ನೆ ಮಾಡ್ತೀನಿ, ನೀನು ಬ್ಯಾಕ್ವರ್ಡ್ನ ಗೋ ಬ್ಯಾಕ್ ಅಂತ ಯಾಕೆ ಹೇಳಿದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದ್ ರೀತಿ ಹಿಂದುಳಿದ ವರ್ಗಗಳ ವಿರೋಧವಾಗಿದೆ. ಈಗ ಬೇಡದು. ನನಗೆ 3 ತಿಂಗಳ ಒಂದು ಅವಕಾಶ ಕೊಡಿ, ಈ ವರದಿಯನ್ನ ಸಂಪೂರ್ಣ ಮಾಡಿ ಈ ವರದಿನ ತಗೊಂಡ್ಬಿಡ್ತೀನಿ. ಇನ್ನೂ ಅನ್ಫಿನಿಶ್ ಇದೆ, ಫೈನಲ್ ಟಚ್ ಅಪ್ ಮಾಡಬೇಕು. 3 ತಿಂಗಳ ಟೈಮ್ ಕೊಡಿ ಅಂದ್ರೆ 3 ದಿನಾನೂ ಟೈಮ್ ಕೊಡಲ್ಲ ಅಂತ ಹೇಳಿದ್ರು. ಇದು ಪಕ್ಕಾ ನ್ಯೂಸ್. 3 ದಿನಾನೂ ಟೈಮ್ ಕೊಡದೆ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದ್ರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು. ಕುರುಬರು ಅಂತೂ ತಿರುಗಿ ಬಿದ್ದಿದ್ದಾರೆ. ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಇವರಿಗೆ ಸರಿಯಾದಂತ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂತ ಪಾಠವನ್ನ ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ ಅವರು ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಯಾರ ಮನೆ ಆದ್ರೂ ಹಾಳ ಮಾಡಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ ಹಿಂದೆ ಗಾದೆ ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತಾಡ್ತಾ ಇದ್ದೀನಿ. ಯಾರ ಮನೆನ ಹಾಳು ಮಾಡಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಬಿಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಹಳೆ ಲಾರಿ ಕೊಟ್ಟವ್ರೆ. ಇದು ಕೆಟ್ಟೋಗಿರೋ ಗಾಡಿ. ಇದು ಒಳಗಡೆ ಇತ್ತು ಮೊದಲು, ಅದನ್ನು ದಾಟಿಸಿದ್ದೆ ಸಿದ್ದರಾಮಯ್ಯ. 3 ವರ್ಷದಲ್ಲಿ ಅಂದ್ರೆ ಬರೋ ಆದಾಯ ಸಾಲ 2 ಈಕ್ವಲ್ ಆಗಿತ್ತು. ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಿದ್ರು. ಸರ್ಪ್ಲಸ್ ಬಡ್ಜೆಟ್ ಈ ಸರ್ಕಾರಕ್ಕೆ ಸುಮಾರು 24,800 ಕೋಟಿ,
24,800 crores ಸರ್ಕಾರದಲ್ಲಿ ಬಿಟ್ಟೋಗಿದ್ರಿ. ನಮ್ಮ ಸರ್ಕಾರದ ಸರ್ಪ್ಲಸ್ ಬಡ್ಜೆಟ್ ಆನ್ ರೆಕಾರ್ಡ್, ಇಟ್ ಈಸ್ ಅ ಸರ್ಪ್ಲಸ್ ಬಡ್ಜೆಟ್. ಮುಂದೆ ಬಡ್ಜೆಟ್ ಅಸೆಂಬ್ಲಿಯನ್ನು ಕೂಡ ಸರ್ಪ್ಲಸ್ ಬಡ್ಜೆಟ್ ಅಂತಾನೆ ಮಂಡನೆ ಮಾಡಿದ್ ನಾವು. ಬ್ಯಾಕ್ವರ್ಡ್ ಮಾಡ್ತಾ ಇದ್ದ, ಬ್ಯಾಕ್ವರ್ಡ್ ಗೋ ಬ್ಯಾಕ್ ಈ ಸಂಸ್ಕೃತಿ ಅಡಾಪ್ಟ್ ಮಾಡಿಕೊಂಡಿದೆ. ದೇಶದಲ್ಲಿ ನರೇಂದ್ರ ಮೋದಿಗೆ ಸದಾ ಸವಾಲಾಗ್ತಾ ಇದ್ದಂತ ರಾಹುಲ್ ಗಾಂಧಿ ನಾನು ಬ್ಯಾಕ್ವರ್ಡ್ ಪರ ಅಂತೇಳಿ, ಈಗ ನಾನು ಪ್ರಶ್ನೆ ಮಾಡ್ತೀನಿ, ನೀನು ಬ್ಯಾಕ್ವರ್ಡ್ನ ಗೋ ಬ್ಯಾಕ್ ಅಂತ ಯಾಕೆ ಹೇಳಿದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಹಿಂದುಳಿದ ವರ್ಗಗಳ ವಿರೋಧವಾಗಿದೆ. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.